ನನ್ನ ಈ ಕಾಮರ್ಸ್ ಜರ್ನಿಗೆ ಸ್ವಾಗತ. ನಾವು ಬಂದಿದ್ದೀವಿ ಕರ್ನಾಟಕದ ಅತಿ ದೊಡ್ಡ ಹೋಲ್ಸೇಲ್ ಮಾರ್ಕೆಟ್ ಚಿಕ್ಕಪೇಟೆಗೆ. ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಯಾವ ಪ್ರಾಡಕ್ಟ್ ನ ಸೆಲ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈಗ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ ನ ಸೆಲ್ ಮಾಡಬೇಕಾಗುತ್ತೆ. ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ನಮಗ್ ಬೇಕು ಬೆಸ್ಟ್ ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ ಬೆಸ್ಟ್ ಮತ್ತೆ ಯಾವ್ದು ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ ಅಂತ ರಿಸರ್ಚ್ ಮಾಡಿ ನಾವು ಬೆಂಗಳೂರಿನ ಅತಿ ದೊಡ್ಡ ಮಾರ್ಕೆಟ್ ಚಿಕ್ಕಪೇಟೆಗೆ ಬಂದಿದ್ದೀವಿ. ಪ್ರೈಸ್ ಎಲ್ಲ ತಿಳ್ಕೊಳ್ಳೋಣ ಅಂತ ಎಲ್ಲಾ ಪ್ರಾಡಕ್ಟ್ ನ ಪ್ರೈಸ್ ಎಲ್ಲ ಕೇಳಿ ಮತ್ತೆ ವೆಂಡರ್ ಜೊತೆ ಎಲ್ಲ ಮಾತಾಡಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಯಾವ ಕ್ಯಾಟಗರಿಲಿ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕ್ ಮಾಡಿ ಐಟಮ್ ತರಿಸ್ತೀವಿ ಅಂತ ಹೇಳಿ ನಾವು ಮನೆ ಕಡೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಫ್ಲಿಪ್ಕಾರ್ಟ್ ಇಂದ ನಾನು ವೇಟಿಂಗ್ ಸ್ಕೇಲ್ ನ ಬುಕ್ ಮಾಡಿದ್ದೆ, ಅದು ಬಂದಿತ್ತು. ವೇಟಿಂಗ್ ಸ್ಕೇಲ್ ಯಾಕೆ ಯೂಸ್ ಆಗ್ಬೋದು ಅಂತ ಕೇಳ್ಬೋದು. ಐಟಮ್ಸ್ ನ ಲಿಸ್ಟಿಂಗ್ ಮಾಡ್ಬೇಕಾದ್ರೆ ಐಟಮ್ ವೇಟ್ ಚೆಕ್ ಮಾಡಕ್ಕೆ ಮಿಷಿನ್ ಯೂಸ್ ಆಗುತ್ತೆ ಅಂತ ತರಿಸಿದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಮೀಶೋದಲ್ಲಿ ನಾನ್ GST ಅಕೌಂಟ್ ನ ಓಪನ್ ಮಾಡಿದೀನಿ. ಮೀಶೋ ಅಕೌಂಟ್ ನ ಓಪನ್ ಮಾಡಿದ್ರೆ ಒಂದು ಅಂಗಡಿನ ಓಪನ್ ಮಾಡ್ದಂಗೆ. ಅಂಗಡಿಗೆ ಏನಂತ ಹೆಸರಿಡ್ತೀವಿ ಅದೇ ರೀತಿ ನಾನು ಮೀಶೋದಲ್ಲಿ ಕನ್ನಡ ಟ್ರೆಂಡ್ಸ್ ಅಂತ ನನ್ನ ಅಂಗಡಿ ಹೆಸರನ್ನ ಇಟ್ಟಿದ್ದೀನಿ. ನೇಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಯಾವ ಕ್ಯಾಟಗರಿ ಮಾಡಿದ್ರೆ ಬೆಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಜರ್ನಿ ಜೊತೆ.